ಮಾಡಿರ್ತಕ್ಕಂಥ ಅವ್ಯವಹಾರ ನಡೆದಿದೆ. ಬಹುಶಃ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಹಿಂದೆಂದೂ ಕೂಡ ಕೇಳದೆ ಇರತಕ್ಕಂಥ ಒಂದು ದೊಡ್ಡ ವ್ಯವಹಾರ ಇವತ್ತು ರಾಜ್ಯದಲ್ಲಿ ನಡೆದಿರ್ತಕ್ಕಂಥದ್ದು. ಈ ಘಟನೆ ನಡೆದು ಈ ಅವ್ಯವಹಾರ ನಡೆದು ಇಷ್ಟು ದಿನಗಳು ಕಳೆದರೂ ಸಹ ಇಲ್ಲಿಯವರೆಗೂ ಸಹ ಸಚಿವರು ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳಿಗೂ ರಾಜೀನಾಮೆ ಪಡಿತಕ್ಕಂಥ ದುಸ್ಸಾಹಸಕ್ಕೆ ಕೈ ಹಾಕಿಲ್ಲ. ಇದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ತರಾತುರಿಯಲ್ಲಿ ರಾಜ್ಯ ಸರ್ಕಾರ SIT ರಚನೆ ಮಾಡಿ ಇವತ್ತು ಅವರ ಒಂದು ತನಿಖೆ ಸಂಸ್ಥೆಗಳ ಮೂಲಕ ಇದನ್ನ ಮುಚ್ಚಾಕ್ತಕ್ಕಂಥ ಪ್ರಯತ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ತಮಗೆ ಗೊತ್ತಿದೆ, ಈಗಾಗಲೇ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅವರ ಒಂದು ಕಂಪ್ಲೇಂಟ್ ಇದೆ. ಅವರು ಬರೆದಿರ್ತಕ್ಕಂಥ ಒಂದು ಪತ್ರದ ಆಧಾರವನ್ನು ಇಟ್ಟುಕೊಂಡು CBI ಅವರು FIR ಕೂಡ ರಿಜಿಸ್ಟರ್ ಮಾಡಿದ್ದಾರೆ. ಇದು ನಡುವೆನೂ ಸಹ ಮಂತ್ರಿಗಳು ಇನ್ನೂ ಕೂಡ ರಾಜೀನಾಮೆ ಕೊಡದೇನೆ ಮುಂದುವರಿತಾ ಇರ್ತಕ್ಕಂಥದ್ದು ಇದು ಅಕ್ಷಮ್ಯ ಅಪರಾಧ. ಇದು ಒಬ್ಬ ಸಚಿವರು ಅವರ ಇಲಾಖೆಯಲ್ಲಿ ನೂರಾರು ಕೋಟಿ ಹಗರಣ ನಡೆದಿದೆ ಅಂತ ಹೇಳಿದ್ರೆ ಸಚಿವರ ಗಮನಕ್ಕೆ ಬಾರದೇನೆ ನಡೆಯೋಕ್ಕೆ ಸಾಧ್ಯನೇ ಇಲ್ಲ. ಮಾನ್ಯ ಸಚಿವರಾಗಿರ್ತಕ್ಕಂಥ ನಾಗೇಂದ್ರ ಅವರು ನೇರವಾಗಿ ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಅವರ ಪಾಲು ಕೂಡ ಇದೆ. ಇದು ಪ್ರತಿಯೊಬ್ಬರು ಕೂಡ ಮಾತನಾಡ್ತಾ ಇದ್ದಾರೆ. ಇವತ್ತೇನು ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥ ಚಂದ್ರಶೇಖರ್ ಆ ಡೆತ್ ನೋಟಲ್ಲೂ ಕೂಡ ನೀವು ಗಮನಿಸಿದ್ದೀರಿ. ಇಷ್ಟಾದ್ರೂ ಕೂಡ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಏನಿವತ್ತು ಉದ್ದಟತನ ತೋರಿಸ್ತಾ ಇದ್ದಾರೆ. ಈ ಘಟನೆ ನಡೆದು ಇಷ್ಟು ದಿನಗಳು ಆದ್ರೂ ಸಹ ಇವತ್ತು ಮಂತ್ರಿಗಳ ರಾಜೀನಾಮೆಯನ್ನ ಪಡೆದುಕೊಳ್ಳದೆ ಇರ್ತಕ್ಕಂಥದ್ದು ಅಂತ ಅಸಹಾಯಕತೆ ಇವತ್ತೇನು ಮುಖ್ಯಮಂತ್ರಿಗಳಿಗೆ ಕಾಡ್ತಾ ಇದೆ. ಯಾಕೆ ಇವತ್ತು ಮುಖ್ಯಮಂತ್ರಿಗಳು ತಮ್ಮ ಸಚಿವರ ರಾಜೀನಾಮೆಯನ್ನ ಪಡೆಯೋದಕ್ಕೆ ಸಾಧ್ಯ ಆಗಿಲ್ಲ? ಹಾಗಾಗಿ ನಾವು ಇವತ್ತು ಎಲ್ಲ ನಮ್ಮ ಪಕ್ಷದೆಲ್ಲ ಶಾಸಕರು ಇವತ್ತು ರಾಜಭವನಕ್ಕೆ ತೆರಳುತ್ತಾ ಇದ್ದೇವೆ. ಗೌರವಾನ್ವಿತ ರಾಜ್ಯಪಾಲರನ್ನ ಭೇಟಿ ಮಾಡಿ ಅವರು ಮಾನ್ಯ ಮುಖ್ಯಮಂತ್ರಿಗಳು ಮಾತನಾಡಿ ತತ್ಕ್ಷಣ ಸಚಿವರ ರಾಜೀನಾಮೆಯನ್ನ ಪಡೆದುಕೊಳ್ಬೇಕು. ಮತ್ತು ಏನು CBI ತನಿಖೆ CBI FIR ರಿಜಿಸ್ಟರ್ ಮಾಡಿದೆ. ತಾಂತ್ರಿಕ ಕಾರಣವನ್ನ ಒಡೆದೇನೆ ತತ್ಕ್ಷಣ ರಾಜ್ಯ ಸರ್ಕಾರನು ಕೂಡ ಈ ವಿಚಾರವನ್ನ CBI ತನಿಖೆಗೆ ಹಸ್ತಾಂತರನ ಮಾಡಬೇಕು. ಅಲ್ಲಿವರೆಗೂ ಕೂಡ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಮಾಡ್ತದೆ.